ಹಾಯ್ ಆಲ್. ಇವತ್ತು ಮೂರೇ ಪದಾರ್ಥ ಬಳಸ್ಕೊಂಡು ಸ್ವೀಟ್ ರೆಸಿಪಿನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಬೇಕಾ 15 ಮಿನಿಟ್ಸಲ್ಲಿ 15 ನಿಮಿಷದಲ್ಲೇ ಆಗಿಬಿಡುತ್ತೆ. ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಒಂದು ಪಾತ್ರೆಗೆ 3 ಚಮಚ ತುಪ್ಪನ ಹಾಕ್ಕೊಂಡು ಅದು ಒಂಚೂರು ಕಾಯಕ್ಕೆ ಬಿಡಬೇಕು. ಒಂಚೂರು ಕಾದ್ಮೇಲೆ ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಇನ್ನೊಂಚೂರು ತುಪ್ಪ ಬೇಕು ಅನಿಸಿದರೆ ಹಾಕೋಬೋದು. ಆಮೇಲೆ ಒಂಚೂರು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಹುರ್ಕೊಂಡು ಹಾಕಿ ಇನ್ನೂ ಚೆನ್ನಾಗಿ ಹುರ್ಕೋಬೇಕು. ಡ್ರೈ ಫ್ರೂಟ್ಸು ಆಪ್ಷನಲ್, ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ 1 ಕಪ್ ಗೋಧಿ ಹಿಟ್ಟಿಗೆ 1.5 ಕಪ್ ನೀರು, 1 ಕಪ್ ಸಕ್ಕರೆ ಹಾಕಿ ಒಂಚೂರು ಏಲಕ್ಕಿ ಪುಡಿ ಹಾಕಿ ಅದನ್ನು ಒಂದು ಕಡೆ ಕುದಿಯೋಕ್ಕೆ ಇಡಬೇಕು. ಈ ಕಡೆ ನಾವು ಹುರ್ಕೊಂಡಿರ್ತೀವಲ್ವ, ಅದು ಹುರಿದಾದ್ಮೇಲೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಸ್ವಲ್ಪನೇ ಹಾಕಿ ಸೇರಿಸಿ, ನೀರು ಸೇರಿಸಿ ಆ ಪಾಕ ರೆಡಿ ಮಾಡಿರೋ ಪಾಕನ ಸೇರಿಸಿ ಗಂಟಾಗದೇ ಇರೋ ಥರ ಸೇರ್ಕೋಬೇಕು. ಚೆನ್ನಾಗಿ ಅದಕ್ಕೆ ಬರಬೇಕು. ಅದಕ್ಕಿನ್ನೂ ಒಂಚೂರು ನೀರು ಬೇಕು ಅನಿಸ್ದಾಗ ಆ ಪಾಕನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಇನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ತಳ ಹತ್ತದೇ ಇರೋ ಥರ ಈ ಥರ ಆಗಬೇಕು. ಈ ಥರ ಬರಬೇಕು. ಅದು ಬಂದಾದಮೇಲೆ ಈಗ ಇದು ರೆಡಿ ಆಗಿದೆ ಅಂತ ಅರ್ಥ. ರೆಡಿ ಆದಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.